ಲೂಕನ್ ಬರೆಸುವಾರ್ತೆ 16ನೇ ಅಧ್ಯಾಯ ವಚನ 19ರಿಂದ ಮುಂದುವರಿಸಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಬಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಕಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬಾ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನ ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನ ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನ ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನ ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನ ಕಳುಹಿಸು. ಅವನು ತನ್ನ ತುದಿ ಬೆರಳನ್ನ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನ ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನ ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನ ಹೊಂದಿದನು ಎಂಬುದನ್ನ ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಅವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡ ಡೊಂಗೋರ ಸ್ಥಾಪಿಸಿದೆ. ಆದ ಕಾರಣ ಲಾಜರನು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಇನ್ನು ಮುಂದುವರಿಸಿ ಸಂಭಾಷಣೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನ, ಒಂದು ದೃಷ್ಟಾಂತವನ್ನ ಹೇಳೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಒಬ್ಬ ಐಶ್ವರ್ಯವಂತ ಇದ್ದಾನೆ, ಒಬ್ಬನು ಭಿಕ್ಷುಕಗಾರ ಇದ್ದಾನೆ. ಈ ಐಶ್ವರ್ಯವಂತನು ಹೇಗಿದ್ದಾನೆ ಎಂಬುದನ್ನು ನೋಡುವಾಗ ಅವನು ಪ್ರತಿದಿನ ತನ್ನ ಐಶ್ವರ್ಯ ಇರೋದ್ರಿಂದ ಅವನು ಸಕಲ ವಿಧವಾದ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನ ಅವನು ಏನ್ ಮಾಡ್ತಾ ಇದ್ನು, ವೈಭವದಿಂದ ಜೀವಿಸ್ತಾ ಇದ್ನು ಎಂಬುದಾಗಿ ನೋಡ್ತಾ ಇದ್ದೇವೆ. ಹೀಗೆ ವೈಭವದಿಂದ ಜೀವಿಸ್ತಾ ಇದ್ದಂತ ಐಶ್ವರ್ಯವಂತನ ಏನ್ ಮಾಡ್ಲಿಲ್ಲ ಅಂತಂದ್ರೆ, ಒಂದು ದಿನವಾದ್ರೂ ಸಹ ಅದನ್ನೇನ್ ಮಾಡ್ಲಿಲ್ಲ ಅಂತಂದ್ರೆ ದೇವರನ್ನ ಸ್ಮರಿಸ್ಲಿಲ್ಲ, ಬಡವರನ್ನ ಜ್ಞಾಪಿಸ್ಲಿಲ್ಲ, ಒಳ್ಳೇದನ್ನ ಜ್ಞಾಪಿಸ್ಲಿಲ್ಲ. ಈ ಐಶ್ವರ್ಯವಂತನು ಹೇಗೆ ಜೀವಿಸಿದ್ನ ಎಂಬ ನೋಡುವಾಗ ಅವನಿಗಾಗಿ ಅವನು ಜೀವಿಸ್ತಾ ಇದ್ದಾನೆ. ಐಶ್ವರ್ಯವಂತ ಅವನಿಗಾಗಿ ಜೀವಿಸ್ತಾನೆ. ಅವನಿಗಾಗಿ ಜೀವಿಸೋದಂದ್ರೆ ನಾಳೆ ಯಾವ ಡ್ರೆಸ್ ಹಾಕೊಳ್ಳಿ, ಯಾವ ಕಲರ್ ಹಾಕೊಳ್ಳಿ, ನಾಳೆ ಏನ್ ತಿನ್ನೋಣ, ಏನ್ ಕುಡಿಯೋಣ, ಯಾವ ರೀತಿ ಸಂತೋಷ ಪಡೋಣ ಅಂತ ಹೇಳಿ ಪ್ರತಿದಿನವೂ ಅವನು ವೈಭವದೊಡನೆ ಸುಖ ಪಡ್ತಾ ಇದ್ನು ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಹೇಳಿರೋದು ಸ್ಟೋರಿ, ಈ ದೃಷ್ಟಾಂತ ಸ್ವಾಮಿ ಸ್ವಂತ ಬಾಯಿಂದ ಹೇಳಿರ್ತಕ್ಕಂಥದ್ದು. ಹೀಗೆ ಒಬ್ಬ ಐಶ್ವರ್ಯವಂತ ಏನ್ ಮಾಡ್ತಾನೆ, ತನ್ನ ಜೀವಮಾನದೆಲ್ಲ ಸುಖ ಪಡ್ತಾ ಇದ್ದಾನೆ. ಯಾವ ರೀತಿ ಸುಖ ಪಡಕ್ಕಾಯ್ತಾ ಆ ರೀತಿ ಎಲ್ಲ ಸುಖ ಪಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಅವನ ಮೇಜಿಂದ ಬಿದ್ದಂತ ರೊಟ್ಟಿ ತುಂಡನ್ನ ತಿಂದು ತನ್ನ ಹಸುವೆ ತೀರ್ಸ್ಕೋಬೇಕಂತ ಹೇಳಿ ಏನ್ ಮಾಡಿದಾನೆ, ಒಬ್ಬ ಲಾಜರನಿದ್ದಾನೆ. ಈ ಲಾಜರ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ತುಂಡನ್ನಾದ್ರೂ ತಿಂದು ಏನ್ ಮಾಡೋಣ, ನನ್ನ ಹಸುವೆ ತೀರ್ಸ್ಕೊಳ್ಳೋಣ ಅಂತ ಹೇಳಿ ಅವನು ಆಶಿಸ್ತಾ ಇದ್ದಾನೆ. ಹೀಗೆ ಈ ಭಿಕ್ಷುಕ ಏನಾಗಿದ್ದಾನಪ್ಪ ಅಂತಂದ್ರೆ ಹಸುವೆಯಿಂದ ಇದ್ದಾನೆ. ಆಮೇಲೆ ಅವನಿಗೇನಿಲ್ಲಪ್ಪ ಅಂತಂದ್ರೆ ಆರೋಗ್ಯ ಸರಿ ಇಲ್ಲ. ಭಿಕ್ಷುಕರನಿಗೆ ಹಸು ಕಾಡ್ತಾ ಇದೆ, ಶಾರೀರಿಕವಾಗಿ ಕೊರತೆಗಳು, ಆರೋಗ್ಯ ಸರಿ ಇಲ್ಲ. ಏನಾಗಿದೆ, ಅವನ ಮೈಯೆಲ್ಲ ಹುಣ್ಣೆದ್ಬಿಟ್ಟು ಏನ್ ಮಾಡ್ತಾನೆ, ಅವನು ಕೆರ್ಕೊಳ್ತಾ ಇದ್ದಾನೆ, ಗಾಯಗಳನ್ನ ಉಜ್ಕೊಂತಾ ಇದ್ದಾನೆ. ಅವನ ಶರೀರದಲ್ಲಿ ಅಸೌಖ್ಯತೆ, ತಿನ್ನಕ್ಕೆ ಊಟ ಇಲ್ಲ, ಆಮೇಲೆ ವಾಸ ಮಾಡಕ್ಕೆ ಒಂದು ಮನೆನೂ ಸಹ ಇಲ್ಲ ಇವನಿಗೆ. ಯಾರಿಗೆ? ಈ ಲಾಜರನೆಂಬ ಭಿಕ್ಷುಕಗಾರನಿಗೆ. ಅಂದ್ರೆ ಮನುಷ್ಯನಿಗೆ ಅವಶ್ಯವಾಗಿರ್ತಕ್ಕಂಥ ಆಹಾರ, ಬಟ್ಟೆ, ವಸತಿ ಇದ್ಯಾವುದು ಇಲ್ಲದೆ ಏನ್ ಮಾಡ್ತಾ ಇದ್ದಾನೆ, ಈ ಲಾಜರ ಬದುಕ್ತಾ ಇದ್ದಾನೆ. ಹೀಗಿರುವಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಲಾಜರ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ದೇವರು ಮೆಚ್ಚೋ ರೀತಿಯಲ್ಲಿ ನಡ್ಕೊಂತಾ ಇದ್ದಾನೆ. ಲಾಜರ್ನ ಏನ್ ಮಾಡ್ತಾ ಇದ್ದಾನೆ, ತನ್ನ ಅನಾರೋಗ್ಯದ ಸ್ಥಿತಿಯಲ್ಲಿ, ತನ್ನ ಕೊರತೆಯಲ್ಲಿ, ಅವನಿಗೆ ಒಳ್ಳೆ ಮನೆ ಇಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ, ಆರೋಗ್ಯ ಸರಿ ಇಲ್ಲ, ಈ ಎಲ್ಲಾ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಲಾಜರ ದೇವರು ಮೆಚ್ಚೋ ರೀತಿಯಲ್ಲಿ
ಜೀವಿಸ್ತಾ ಇರೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಒಳ್ಳೆ ಜೀವನವನ್ನ ಲಾಜರ ಜೀವಿಸ್ತಾ ಇದ್ದಾನೆ. ಹೇಗೆ? ಎಲ್ಲಾ ಕೊರತೆ, ಎಲ್ಲಾ ಸಂಕಟ, ಎಲ್ಲಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನ ದೇವರು ಮೆಚ್ಚ ಹಾಗೆ ಲಾಜರನ್ನು ಜೀವಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹೀಗೆ ಒಂದು ದಿನ ಲಾಜರ್ ಏನಾಗ್ತಾ ಇದ್ದಾನೆ? ಸತ್ತು ಹೋಗ್ತಾನೆ. ಲಾಜನ್ ಸತ್ತು ಹೋದ್ಮೇಲೆ ಏನಾಗ್ತಾ ಇದೆ? ಅವನಿಗೆ ಸಮಾಧಿ ಮಾಡಕ್ಕೂ ಸಹ ಯಾರು ಇಲ್ಲ. ಅವನ ಉತ್ತರ ಕ್ರಿಯೆಗಳನ್ನ ಮಾಡಕ್ಕೂ ಸಹ ಯಾರು ಗತಿ ಇಲ್ಲ. ಅವನಿಗೆ ದೇಹವನ್ನು ಬಿಟ್ಟು ಮೇಲೆ ಹೋಯ್ತು. ಆಗೇನ್ ಮಾಡ್ತಾ ಇದಾರೆ? ದೇವರು ಇದನ್ಗೆ ಏನ್ ಮಾಡ್ತಾರೆ? ಅಬ್ರಹಾಮನ ಎದೆಗೆ ಹೊರಗುವಂತ, ಅಂದ್ರೆ ದೇವರ ಎದೆಗೆ ಹೊರಗ್ತಕ್ಕಂತ ಭಾಗ್ಯ, ದೇವರ ಸನ್ನಿಧಿಯನ್ನು ಸೇರ್ತಕ್ಕಂತ ಭಾಗ್ಯ ಸಿಗ್ತಾ ಇದೆ. ಯಾರಿಗೆ? ಈ ಒಂದು ಭಿಕ್ಷುಕಗಾರನಿಗೆ, ಲಾಜರನಿಗೆ ದೇವರ ಎದೆಗೆ ಹೊರಕೊಂತ ಇದ್ದಾನೆ. ಅದೇ ತರ ಸ್ವಲ್ಪ ದಿನಗಳಾದ್ಮೇಲೆ ಈ ಐಶ್ವರ್ಯವಂತನು ಸಹ ಸಾಯ್ತಾ ಇದ್ದಾನೆ. ಐಶ್ವರ್ಯವಂತ ಸತ್ತ ಮೇಲೆ ಏನ್ ಮಾಡ್ತಾರೆ? ಅವನಿಗೆ ಎಲ್ಲಾ ಉತ್ತರ ಕ್ರಿಯೆಗಳು ಮಾಡ್ತಾರೆ, ತಿಥಿ ಎಲ್ಲಾ ಮಾಡ್ತಾ ಇದ್ದಾರೆ, ಎಲ್ಲಾ ಮಾಡ್ತಾ ಇದ್ದಾರೆ. ಆದ್ರೆ ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ನರಕಕ್ಕೆ ಹೋಗ್ತಾನೆ, ಬೆಂಕಿ ಕೆರೆಗೆ ಹೋಗ್ತಾ ಇದ್ದಾನೆ. ಆ ಬೆಂಕಿ ಕೆರೆಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಉರಿತಕ್ಕಂತ ಬೆಂಕಿ ಆರಲ್ಲ, ಕಚ್ತಕ್ಕಂತ ಹುಳುಗಳು, ಅಲ್ಲಿ ನರಕ. ಈ ನರಕದಲ್ಲಿದ್ದಾನೆ. ಯಾರು? ಐಶ್ವರ್ಯವಂತ. ಯಾಕಪ್ಪ ಐಶ್ವರ್ಯವಂತ ನರಕದಲ್ಲಿದ್ದಾನೆ ಎಂದ ನೋಡುವಾಗ, ಅವನು ಯಾವತ್ತೂ ಸಹ ಏನ್ ಮಾಡ್ಲಿಲ್ಲ ಅಂತಂದ್ರೆ ದೇವರು ಮೆಚ್ಚೋ ರೀತಿಯಲ್ಲಿ ಜೀವಿಸ್ಲಿಲ್ಲ. ಅವನು ಕಣ್ಣು ಯಾವಾಗಲೂ ಐಶ್ವರ್ಯದ ಮೇಲೆ, ತಿನ್ನುವುದ್ರ ಮೇಲೆ, ಕುಡಿಯುವುದ್ರ ಮೇಲೆ, ತೊಡುವುದ್ರ ಮೇಲೆ ಇತ್ತು. ಅದರಿಂದ ಆತನು ಯಾವುದನ್ನು ಸಹ ಗಮನಿಸಲಿಲ್ಲ. ಈ ಲೋಕದಲ್ಲಿ ವೈಭವನೇ ಅವನ ಜೀವನ ಆಗಿತ್ತು. ಅದರಿಂದ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಯಾರಿಗೂ ಭಯಪಡದೆ, ದೇವರಿಗೆ ಭಕ್ತಿಯನ್ನು ತೋರಿಸದೆ, ಅವನು ಸ್ವೇಚ್ಛಾಚಾರಿಯಾಗಿ ಏನ್ ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಜೀವಿಸಿರ್ತಕ್ಕಂಥ ಇವನ್ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನೋಡುವಾಗ, ಆತನ ಮರಣ ಹೊಂದಿದ ಮೇಲೆ ಈತನ ಆತ್ಮ ನರಕಕ್ಕೆ ಹೋಗ್ತಾ ಇದೆ. ಇವ ನರಕದಲ್ಲಿರ್ತಕ್ಕಂಥ ಈ ಒಂದು ಐಶ್ವರ್ಯವಂತ ಮೇಲೆ ನೋಡ್ತಾ ಇದ್ದಾನೆ. ಅಲ್ಲಿ ಅಬ್ರಾಹ್ಮನ ಎದೆಗೆ ಹೊರಗಿರ್ತಕ್ಕಂಥ ಲಾಜರ್ ನೋಡಿ ಏನ್ ಮಾಡ್ತಾ ಇದ್ದಾನೆ? ವಿನಂತಿ ಮಾಡ್ಕೊಳ್ತಾನೆ. ಏನ್ ಮಾಡ್ಬೇಕಂತಂದ್ರೆ, ಇಷ್ಟು ದಿನ ಯಾರ ಮೇಜಿಂದ ಎಂಜಲನ್ನ ತಿಂದು ಬದುಕ್ತಾ ಇದ್ನೋ ಲಾಜರ, ಅವನ್ ಮೇಲಿರೋದ್ ನೋಡಿ ಅವನ ತುದಿ ಬೆರಳು, ಇಷ್ಟು ದಿನ ಅವನ್ ಮುಟ್ಸ್ಕೊಳಕ್ಕೂ ಸಹ ಏನಾಗ್ತಾ ಇರಲ್ಲ, ಅಸಹ್ಯ ಪಡ್ತಾ ಇದ್ದ. ಈಗ ನರಕದಲ್ಲಿ ಯಾತನೆ ಇರೋದ್ರಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ ಅವನ ಒಂದು ತುದಿ ಬೆರಳಿಂದ ಬೀಳ್ತಕ್ಕಂತ ನೀರನ್ನಾದ್ರೂ ಕುಡಿದು ನನ್ನ ನಾಲಿಗೆ ತಣ್ಣಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಮುಂದಾಗೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹೀಗೆ ಹೀಗೆ ವಿನಂತಿಸಿಕೊಳ್ಳುವಾಗ ಏನಾಗ್ತಾ ಇದೆ ಅಂತ ನೋಡುವಾಗ ಅದು ಸಹ ಏನ್ ಮಾಡ್ಲಿಲ್ಲ, ಅವನಿಗೆ ಸಿಕ್ಲಿಲ್ಲ. ಯಾಕಂತಂದ್ರೆ ಒಂದು ಸಾರಿ ನರಕಕ್ಕೆ ಹೋದವರು, ಸ್ವರ್ಗಕ್ಕೆ ಹೋದವರು ಆ ಸ್ಥಳಗಳಿಂದ ಅವರು ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಅದರಿಂದ ಏನಾಗ್ತಾ ಇದೆ, ಅಲ್ಲಿ ಆತನು ಉರಿಯಲ್ಲೇ ಸಂಕಟ ಪಡ್ತಾ ಇದ್ದಾನೆ. ಹೀಗೆ ಕೊನೆಗೆ ಆತನ ಕೇಳ್ತಾ ಇದ್ದಾನೆ, ನನ್ನ ಅಣ್ಣ ತಮ್ಮಂದಿರಿಗಾದ್ರೂ ಈ ಶುಭ ಸಂದೇಶ ತಲುಪಿಸ್ಬೇಕು ನಿನ್ನ ಬಗ್ಗೆ. ಅವರಾದ್ರೂ ಸತ್ಯವನ್ನು ತಿಳ್ಕೊಂಡು ನಿನ್ನ ನಂಬ್ಕೊಂಡು ಅವ್ರು ಏನ್ ಮಾಡ್ಬೇಕು? ನಿತ್ಯ ಜೀವ ಹೊಂದ್ಬೇಕು. ಸ್ವಾಮಿ ಅವ್ರನ್ನ ಕಳಿಸು ಎಂಬುದಾಗಿ ಆ ಒಂದು ಐಶ್ವರ್ಯವಂತನ ಕೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹೀಗೆ ಆ ಕೇಳುವಾಗ ಆ ಕೆಲಸ ಮಾಡ್ಲಿಕ್ಕೆ ಅನೇಕ ಭಕ್ತರು ಭೂಲೋಕದಲ್ಲಿದ್ದಾರೆ. ಅವ್ರ ಮಾತುಗಳನ್ನ ಕೇಳಿ ನಿನ್ನ ಅಣ್ಣ ತಮ್ಮಂದಿರು ದೇವ್ರ ಕಡೆಗೆ ತಿರುಗ್ಲಿ. ಅಲ್ಲಿ ಮೋಶೆಯ ಗ್ರಂಥ ಇದೆ, ಪ್ರವಾದಿಗಳ ಮಾತುಗಳನ್ನ ಕೇಳಿ ಅವರು ಏನ್ ಮಾಡ್ಲಿ ಅಂತಂದ್ರೆ ಅವರು ದೇವ್ರ ಕಡೆ ತಿರುಗ್ಲಿ, ಇಲ್ಲಿಂದ ಈತನ ಕಳಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಎಲ್ಲ ಒಂದು ದೃಷ್ಟಾಂತದಿಂದ ನಾವು ಏನ್ ತಿಳ್ಕೊಂತೇವಪ್ಪ ಅಂತಂದ್ರೆ, ಒಂದು ಸಾರಿ ನಾವು ನಾಶನಕ್ಕೆ ಹೋದ್ರೆ ಅಲ್ಲಿಂದ ತಪ್ಸ್ಕೊಳಕ್ಕೆ ಆಗಲ್ಲ, ಅಲ್ಲಿಂದ ಹೊರಬರಕ್ಕೆ ಆಗಲ್ಲ. ಅದರಿಂದ ನಾವು ಈ ಜೀವಿತ ಇರುವಾಗಲೇ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಮ್ಮ ಸೃಷ್ಟಿಕರ್ತನನ್ನ ನಾವು ಸ್ಮರಿಸ್ಬೇಕು. ಯಾಕಂದ್ರೆ ಪ್ರಸಂಗಿಯಲ್ಲಿ ನೋಡ್ತಾ ಇದ್ದೇವೆ, ಯೌವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಯೌವನ ಕಾಲ ಅಂತಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯ ಇರುವಾಗ, ನಮ್ಮ ಕಣ್ಣು ಕಾಣುವಾಗ, ಕಿವಿ ಇನ್ನು ಕೇಳುವಾಗ, ಬಾಯಿ ಇನ್ನು ಮಾತಾಡಕ್ ಆಗುವಾಗ, ಸ್ವರ ಇರುವಾಗಲೇನೆ, ನಾವು ಗಟ್ಟಿಯಾಗಿರುವಾಗಲೇನೆ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಸೃಷ್ಟಿಕರ್ತನನ್ನ ನೆನೆಸಿ ಆತನ ಕಡೆಗೆ ತಿರುಕೊಂಡು ಆತನ ಮೆಚ್ಚುವಂತ ಜೀವಿತವನ್ನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಜೀವಿಸ್ಬೇಕು. ಇಲ್ಲ ಹಾಗೆ ಜೀವಿಸ್ಲಿಲ್ಲ ಅಂತಂದ್ರೆ ನಾವು ನಿತ್ಯ ನಾಶನಕ್ಕೆ ಹೋಗ್ತೇವೆ. ಈ ಭಿಕ್ಷುಕಗಾರ ಲಾಜನ ಏನ್ ಮಾಡಿದಂದ್ರೆ ಅವನಿಗೆ ಒಳ್ಳೆ ಮನೆ ಇರಲಿಲ್ಲ, ಹಾಕೊಳ್ಳಿಕ್ ಒಳ್ಳೆ ಬಟ್ಟೆ ಇರಲಿಲ್ಲ, ಒಳ್ಳೆ ಆರೋಗ್ಯ ಇರಲಿಲ್ಲ. ಆತನ ಶ್ರೀಮಂತನ ಮೇಜಿನಿಂದ ಬಿದ್ದಂತ ಎಂಜಲನ್ನ ತಿಂದು ಬದುಕ್ಬೇಕಂತ ಇದ್ದಂತ ವ್ಯಕ್ತಿ. ಆದ್ರೆ ಆತನ ಎಲ್ಲಾ ಈ ರೀತಿಯಾಗಿರ್ತಕ್ಕಂಥ ಕಠಿಣ ಪರಿಸ್ಥಿತಿಯಲ್ಲಿ ಏನ್ ಮಾಡಿದಂದ್ರೆ ಅವನು ದೇವರು ಮೆಚ್ಚುವಂತ ಜೀವಿತವನ್ನ ಆತನು ಜೀವಿಸಿದ, ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಜೀವಿಸಿದ. ಆತನು ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಯೋಗ್ಯವಾದ ಜೀವಿತವನ್ನು ಆತನ ಎಲ್ಲ ಸಂಕಟಗಳಲ್ಲಿ ಹಾಗೆ ಜೀವಿಸಿದ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ.
ಅದರಿಂದ ನಾವು ಸಹ ಏನು ಮಾಡಬೇಕಾಗಿದೆ ಅಂದರೆ ಈ ಒಂದು ಲಾಜರನ ಹಾಗೆ ನಾವೇನು ಮಾಡಬೇಕಾಗಿದೆ, ನಮ್ಮ ಎಲ್ಲ ಕೊರತೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳ ಮಧ್ಯದಲ್ಲಿಯೂ ಸಹ ನಾವೇನು ಮಾಡಬೇಕಾಗಿದೆ ಅಂದರೆ ನಮ್ಮ ಸೃಷ್ಟಿಕರ್ತನನ್ನ ಸ್ಮರಿಸಿ ಆತನ ಮೆಚ್ಚುವ ರೀತಿಯಲ್ಲಿ ನಾವು ಬಾಳಬೇಕಾಗಿದೆ. ಹಾಗೆ ಬಾಳುವಾಗ ಈ ಒಂದು ಲಾಜರನಿಗೆ ಹೇಗೆ ದೇವರು ನಿತ್ಯ ಜೀವನ ಅನುಗ್ರಹಿಸಿದ್ನೋ ಹಾಗೆ ನಮಗೂ ಸಹ ನಿತ್ಯ ಜೀವನ ಅನುಗ್ರಹಿಸ್ತಕ್ಕಂಥವನಾಗಿದ್ದಾರೆ. ಅದರಿಂದ ನಮ್ಮ ಈ ದಿನಗಳಲ್ಲಿಯೇ ನಾವೇನು ಮಾಡಬೇಕಾಗಿದೆ ಅಂದರೆ ಆತನ ಸ್ಮರಿಸಿ ಆತನ ನೆನೆಸ್ಕೊಂಡು ನಮ್ಮ ಸೃಷ್ಟಿಕರ್ತನ ಅದನ್ನು ಮೆಚ್ಚೋ ರೀತಿಯಲ್ಲಿ ನಾವು ಬದುಕಲಿಕ್ಕಾಗುವಂತೆ ಕರ್ತನ ತನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ಈ ಲೋಕದಲ್ಲಿ ನಾವು ವೈಭವದಿಂದ ಮೆರೆದು ಮಣ್ಣಾಗದೆ ಸ್ವಾಮಿ ಅಪ್ಪ, ನೀವು ಇಟ್ಟಿರುವಂಥ ಸ್ಥಿತಿಯಲ್ಲಿಯೇ ಸ್ವಾಮಿ ಭಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ ಜೀವಿಸೋಕ್ಕೆ, ನಿನ್ನ ನಾಮನ ಮಯಪಡಿಸೋಕ್ಕೆ, ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ನಮಗೆ ಸಹಾಯ ಮಾಡು. ಈ ಸಂದೇಶವನ್ನು ಆಲಿಸಿರುವಂಥ ಇವರೆಲ್ಲರನ್ನ ಆಶೀರ್ವಾದ ಮಾಡು. ಇವರು ಕರ್ತನೆ, ಇವರೆಲ್ಲ ವಿಧವಾಗಿರ್ತಕ್ಕಂಥ ಇಕ್ಕಟ್ಟು ಪರಿಸ್ಥಿತಿಗಳಲ್ಲಿ ಸೃಷ್ಟಿಕರ್ತನ ಸ್ಮರಿಸಲಿಕ್ಕೆ ಸಹಾಯ ಮಾಡು. ಈ ಲೋಕದ ಎಲ್ಲ ವಿಧವಾದ ಕರ್ತನೆ ಮೋಹಗಳಿಂದ ಬಿಡುಗಡೆ ಕೊಡು. ಲೋಕದ ಎಲ್ಲ ಆಸೆಗಳಿಂದ ಬಿಡುಗಡೆ ಕೊಡು. ಈ ಲೋಕದ ಸುಖ ಸಂತೋಷದ ಮೇಲೆ ಕಣ್ಣಿಡದೆ ಸ್ವಾಮಿ ನಿನ್ನ ಮೇಲೆ ಕಣ್ಣಿಟ್ಟು ನಿನಗಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡು. ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕ ತಂದೆ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ಕೊಳ್ತೇನೆ.